ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಪರ್ವ ಟಿವಿಗೆ ಸಾಕಷ್ಟು ಕರೆಗಳು ಬರ್ಲಿಕ್ಕೆ ಆರಂಭಿಸಿದಾವೆ. ಸರ್ಕಾರಿ ನೌಕರರಿಂದ, ಪೊಲೀಸರಿಂದ, ಮಾತ್ರವಲ್ಲ ತಮ್ಮ ಆಪ್ತರಿಂದ, ವಿವಿಧ ರೀತಿಯ ಜನಗಳಿಂದ ವಂಚನೆಗಳಾದಂತವರು ಕರೆ ಮಾಡಿ ತಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಡಿ ಅಂತೇಳಿ ಮನವಿ ಮಾಡ್ತಿದ್ದಾರೆ. ನೊಂದವರು ನಮಗೆ ಕರೆ ಮಾಡಿದ ತಕ್ಷಣ ಸಂಬಂಧಪಟ್ಟಂತ ದಾಖಲೆಗಳನ್ನ ಸಂಗ್ರಹಿಸಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ವಿಡಿಯೋ ಮಾಡಿ ವರದಿಯನ್ನು ಕೂಡ ನಾವು ಪ್ರಕಟಿಸಿದೀವಿ. ಕೆಲವು ಜನರಿಗೆ ನ್ಯಾಯ ಕೂಡ ಸಿಕ್ಕಿದೆ. ಅವ್ರಿಗಾಗಿರತಕ್ಕಂತ ಅನ್ಯಾಯಕ್ಕೆ ಪೊಲೀಸ್ ಠಾಣೆ ಅಥವಾ ನ್ಯಾಯಾಲಯದಲ್ಲಿಯೂ ಕೂಡ ಸಿಗದಿರುವಂತಹ ನ್ಯಾಯವನ್ನ ನಾವು ಕಲ್ಪಿಸಿಕೊಟ್ಟಿರುವಂತಹ ತೃಪ್ತಿ ನಮಗಿದೆ. ಅದೇ ರೀತಿ ಕಳೆದ ವಾರ ನಮಗೆ ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿಯ ಕೆಂಪಯ್ಯ ಅನ್ನೋರ ಪತ್ನಿ ನೇತ್ರಾವತಿ ಕರೆ ಮಾಡಿದ್ರು. ಜೀವನೋಪಾಯಕ್ಕಾಗಿ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿರೋ ಅವರು ಹೇಳಿದ ಕತೆ ಕೇಳಿ ನಮಗೆ ಆಶ್ಚರ್ಯ ಮಾತ್ರವಲ್ಲ, ಆತಂಕ ಆಯ್ತು. ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಈತ ಶಿವನಂಜೇಗೌಡ ಅಂತ, ಅದೇ ನೆಲಮಾಕನಹಳ್ಳಿ ಗ್ರಾಮದ ಮಹಾಪುರುಷ. ಈತ ತನ್ನ ಪ್ರೇಯಸಿ ಸುನಂದ ಅನ್ನೋಳ ಜೊತೆ ಸೇರ್ಕೊಂಡು ಹೆಣ್ಣು ಮಕ್ಕಳು ಭೂಮಿಗೆ ಬರೋಕ್ಕೂ ಮುಂಚೆನೆ ಯಮಲೋಕಕ್ಕೆ ಪಲಾಯನ ಮಾಡಿಸಿದಂತ ಮಹಾನ್ ಕಿರಾತಕ. ಆವತ್ತೇ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಪ್ರಕರಣ ದಾಖಲಿಸಿದ್ರೆ ಈತ ತನ್ನ ಪ್ರೇಯಸಿ ಜೊತೆ ಜೈಲಲ್ಲಿ ಇವತ್ತಿಗೂ ಮುದ್ದೆ ಮುರಿತಾ ಕಾಲ ಕಳಿಬೇಕಿತ್ತು. ಆದ್ರೆ ಪೊಲೀಸರು ಯಾಮಾರಿಸಿದ್ರಿಂದ ಈತ ಇವತ್ತು ತನ್ನ ಪಾಪ ಕೃತ್ಯವನ್ನ ಮುಂದುವರಿಸಿದ್ದಾನೆ. ಕೆಲವರು ಇರ್ತಾರೆ, ಗೊತ್ತಿದ್ದು ಗೊತ್ತಿಲ್ಲದೇನೋ ತಪ್ಪು ಮಾಡಿ ನಂತರ ಪ್ರಾಯಶ್ಚಿತ್ತ ಪಡ್ತಾರೆ. ಆದ್ರೆ ಈತನಿಗೆ ಅದ್ಯಾವುದೂ ಕೂಡ ಸಿದ್ಧಿಸಿಲ್ಲ. ಈತನಿಗೆ ಪಾಪ ಮಾಡೋದೇ, ವಂಚನೆ ಮಾಡೋದೇ ದೊಡ್ಡ ಕಾಯಕ ಅನ್ನೋ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾನೆ. ಅದೇನು, ಅದ್ಯಾವ ರೀತಿ ಅಂತೀರಾ? ಹಾಗಿದ್ರೆ ಈ ಪಾಪಿ ಮಾಡಿರೋ ಪಾಪದ ಕೃತ್ಯ ಏನು ಅನ್ನೋದನ್ನ ನಮ್ಗಿಂತ ಹೆಚ್ಚಾಗಿ ತೊಂದರೆಗೆ ಒಳಗಾದಂತಹ ನೇತ್ರಾವತಿ ಜೊತೆಗೆ ಅವರ ಪತಿ ಕೆಂಪಯ್ಯ ಅವರೇ ಹೇಳ್ತಾರೆ, ಕೇಳಿ. ಸ್ನೇಹಿತರೆ, ಇಂಥ ಕಿರಾತಕರು ಅಟ್ಟಹಾಸ ಮೆರಲಿಕ್ಕೆ ವೇದಿಕೆಯಾಗುವಂತವರು ಸರ್ಕಾರಿ ನೌಕರರು. ಅದರಲ್ಲೂ ಈ ಪ್ರಕರಣದಲ್ಲಿ ಶಿವನಂಜೇಗೌಡನಿಗೆ ಮೆಟ್ಟಲಾಗಿರೋರು ಉಪನೋಂದಣಾಧಿಕಾರಿ ಕಚೇರಿ ಇಲಾಖೆಯ ನೌಕರರು. ಅಂದ್ರೆ ಯಾವುದೇ ರೀತಿ ಒಬ್ಬ ವ್ಯಕ್ತಿಯ ಜಮೀನನ್ನ ಮತ್ತೊಬ್ಬರಿಗೆ ಪರಭಾರೆ ಮಾಡ್ಲಿಕ್ಕೆ, ಅಂದ್ರೆ ರಿಜಿಸ್ಟರ್ ಮಾಡ್ಕೊಡ್ಲಿಕ್ಕೆ ಸಾಕಷ್ಟು ದಾಖಲೆಗಳ ಅವಶ್ಯಕತೆ ಇರುತ್ತೆ. ಯಾರಾದ್ರೂ ಸಹಿ ಬೇಕು ಅಂತಂದು ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಯಾವುದನ್ನು ಪರಿಗಣಿಸದೆ ತಾವೇ ಬೇಕಾಬಿಟ್ಟಿ ತಮ್ಮ ಸ್ವಇಚ್ಛೆಯಂತೆ ಆತನ ಹೆಸರಿಗೆ ದಾಖಲೆ ಮಾಡಿಕೊಟ್ಟಿದ್ದಾರೆ. ಇದು ಮೊದಲಲ್ಲ, ಇದು ಅಂತಿಮ ಕೂಡ ಅಲ್ಲ. ಅದರಲ್ಲೂ ಮಳವಳ್ಳಿ ತಾಲೂಕಿನಲ್ಲಿ ಇಂಥ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾನೆ ಇದಾವೆ. ಈ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರು ಯಾಕೆ ಮೌನವಾಗಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನಾದ್ರೂ ಶಾಸಕರು ಇಂಥ ಕಿರಾತಕರ ಬಗ್ಗೆ ಹೆಚ್ಚು ಗಮನ ಹರಿಸಿ ಜನರಿಗೆ, ಅದರಲ್ಲೂ ಬಡ ಜನರಿಗೆ ನ್ಯಾಯ ದೊರಕಿಸಿಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಜೊತೆಗೆ ಈ ರೀತಿ ಫೇಕ್ ದಾಖಲೆಗಳನ್ನ ಇಟ್ಕೊಂಡು ಬೇರೆ ಬೇರೆಯವರ ಜಮೀನನ್ನ ಬೇರೆ ಯಾರಿಗೂ ಖಾತೆ ಮಾಡ್ಕೊಟ್ಟಿರ್ತಕ್ಕಂಥ ಕದೀಮ್ರು, ಅಂದ್ರೆ ಸರ್ಕಾರಿ ನೌಕರರಲ್ಲಿ ಇದ್ದು ವಂಚನೆ ಮಾಡ್ತಿರ್ತಕ್ಕಂಥ ನೌಕರರಿಗೆ ಶಿಕ್ಷೆ ಕೊಡಿಸುವಂತ ಪ್ರಯತ್ನವನ್ನ ಇನ್ನಾದರೂ ಶಾಸಕರು ಮಾಡ್ಲಿ ಅನ್ನೋದು ಪರ್ವ ಟಿವಿಯ ಮನವಿ. ಧನ್ಯವಾದಗಳು. ಮೇಡಮ್, ನನಗೆ ನಿನ್ನೆ ಒಂದು ಕರೆ ಮಾಡಿದ್ರಿ ಮತ್ತೆ ಮೆಸೇಜ್ ಕೂಡ ಮಾಡಿದ್ರಿ. ಈ ತರ ಒಂದು ಆಸ್ತಿ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗಿದೆ, ನಮಗೆ ನಮ್ಮ ಊರಿನವರು ತೊಂದರೆ ಕೊಡ್ತಾ ಇದ್ದಾರೆ, ನಾವು ತುಂಬಾ ನೋವಲ್ಲಿದ್ದೀವಿ ಅಂತ ಹೇಳಿದ್ರಿ. ಹೌದು ಸರ್. ಹೇಳಿ, ಏನ್ ಸಮಸ್ಯೆ ಅದು? ಸರ್, ನಮ್ಮ ಮನೆಯವರು, ಅವ್ರ ಹೆಸರು ಕೆಂಪಯ್ಯ ಅಂತ ಹೇಳಿ ಸರ್. ನಮ್ಗೆ ಗೊತ್ತೇ ಇಲ್ಲ ಸರ್. ನಮ್ದು ಜಮೀನನ್ನ, ನಿಮ್ ಜಮೀನಿನ ಸರ್ವೆ ನಂಬರ್ ಏನದು? 140 ಸರ್. 140/9. ಎಲ್ಲಿ ಬರುತ್ತೆ ಜಮೀನ್ ಇದು? ಅದು ನಮ್ಮ ನೆಲಮಾಕನಹಳ್ಳಿ ಗೇಟ್ ಇದೆಯಲ್ಲ ಸರ್, ಪಕ್ಕದಲ್ಲೇ ಮೇನ್ ರೋಡ್ ಅಲ್ಲೇ ಇದೆ. ಮೇನ್ ರೋಡ್ ಅಲ್ಲೇ ಇದೆಯಾ? ಮೇನ್ ರೋಡ್ ಅಲ್ಲೇ ಇದೆ ಸರ್. ನಮ್ಗಿರೋದೇ ಸ್ವಲ್ಪ ಜಮೀನು ಸರ್. ಮೇನ್ ರೋಡ್ ಅಲ್ಲೇ ಜಮೀನ್ ಇದೆ. ಅದು ನಮ್ಗೆ ಯಾವುದೇ ನಮ್ಮ ಮನೆಯವ್ರ ನಮ್ ಗಮನಕ್ಕೆ ಬರ್ಲಿಲ್ಲ ಸರ್. ಅದು ಅಂದ್ರೆ ಅದನ್ನ ಏನ್ ಮಾಡಿದ್ರೆ ನಿಮ್ಮ ಯಜಮಾನ್ರು ಅದನ್ನ? ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಸರ್ ಅವರು. ಹೌದಾ? ಡ್ರಿಂಕ್ಸ್ ಮಾಡ್ತಾರೆ. ಒಂದ್ ಸ್ವಲ್ಪ ಅವಾಗಿನಿಂದ ಹಾಗೆ ನಮ್ಗೆ ಯಾವುದೇ ವಿಷಯನೂ ಹೇಳಲ್ಲ, ಡ್ರಿಂಕ್ಸ್ ಮಾಡ್ತಾರೆ. ಅವ್ರ ಜೊತೆ ಏನೋ ಸೇರ್ಕೊಂಡು ಜಮೀನನ್ನ ಈಗ ಅವ್ರಿಗೆ ಬರ್ಕೊಟ್ಬಿಟ್ಟವ್ರೆ ಸರ್. ಯಾರು ಅವರು ತಗೊಂಡಿರೋರು? ಶಿವನಂಜೇಗೌಡ ಅಂತ ಹೇಳಿ ಸರ್, ನಮ್ಮೂರವ್ರೆ, ನಮ್ಮ ಗದ್ದೆ ಪಕ್ಕದವರೇ. ಈಗ ಜಮೀನ್ ಯಾರ ಹೆಸರಲ್ಲಿದೆ ಅದು? ಅದು ಅವ್ರು ಯಾರೋ ಸುನಂದ ಕೆಂಪರಾಜ್ ಅನ್ನೋರ್ಗೆ ಅವ್ರ ರಿಲೇಟಿವ್ ಅಂತೆ ಮಾಡ್ಸಿದ್ದಾರೆ ಸರ್. ಇವಾಗ ಒಂದು ಜಮೀನ್ ಮಾರಾಟ ಆಗ್ಬೇಕಾದ್ರೆ ನಿಮ್ಮ ಸೈನು, ನಿಮ್ಮ ಬಂಧು ಬಳಗ ಯಾರ್ಯಾರು ಇರ್ತಾರೆ ಅವ್ರದೆಲ್ಲ ಸಹಿ ಹಾಕಿದಾರಂತ? ಯಾರು ನಮಗ್ ಗೊತ್ತೇ ಇಲ್ಲ ಸರ್. ನಾವ್ ಒಡವೆ ಮಡಗಕ್ಕೆ RTC ತಗೊಳಕ್ಕೆ ಅಂತ ಹೋದಾಗ RTC ಅವ್ರ ಹೆಸರಲ್ಲಿ ಬಂತು ಸರ್. ಈಗ ನೀವು ಯಾರು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸಹಿ ಹಾಕಿಲ್ವಾ ನೀವು? ಇಲ್ಲ ಸರ್, ನಮ್ಗೆ ವಿಷಯನೇ ಗೊತ್ತಿಲ್ಲ ಸರ್. ಈಗ ನಿಮ್ಗೆ ಗೊತ್ತಾಗಿ ಎಷ್ಟು ದಿನ ಆಯ್ತು? ಇವಾಗ ಸರ್ 12ನೇ ತಿಂಗಳಲ್ಲಿ ಸರ್ ನನ್ಗೆ ಗೊತ್ತಾಗಿದ್ದು. 2025 ಡಿಸೆಂಬರ್ ಒಡವೆ ಇಟ್ಟಿದ್ವಿ. RTC ತಗೊಬಂದ್ ಕೊಡಿ ಇನ್ನೊಂದ್ ಸ್ವಲ್ಪನ ಅಂತ ಹೇಳಿದ್ರು. RTC ತೆಗಿಸಕ್ಕೆ ಅಂತ ನಾನೇ ಹೋಗಿದ್ದೆ ಸರ್. ಅವಾಗ ಸುನಂದ ಕೆಂಪರಾಜು ಅಂತ ಬಂತು. ಈ ನಮ್ದು RTCಲಿ ಇವ್ರ ಹೆಸರು ಬರ್ತಿದೆಯಲ್ಲ ಅಂತ ಚೆಕ್ ಮಾಡಿ ಅವಾಗ ವಿಚಾರಣೆ ಮಾಡಿದಾಗ ಈ ವಿಷಯ ನನಗೆ ಗೊತ್ತಾಯ್ತು ಸರ್. ನಮ್ಗೆ ಯಾವುದೇ, ನಾವೀಗ ನಮ್ಮ ಮನೆಯವ್ರ ಹೆಣ್ಮಕ್ಳಿದ್ದಾರೆ, ಮತ್ತೆ ಅವ್ರ ತಮ್ಮ ಇವರಿದ್ದಾರೆ, ಅವರು ಸ್ವಲ್ಪ ಹ್ಯಾಂಡಿಕ್ಯಾಪು ಸರ್. ಅವ್ರ ಬುದ್ಧಿ ಒಂದ್ ಸ್ವಲ್ಪ ಕಡಿಮೆ. ನಾನೇ ಅವನನ್ನ ಸಾಕ್ತಾ ಇದ್ದೀನಿ ಸರ್. ಮೇಡಮ್, ನಿಮ್ಮ ಮನೆಯಲ್ಲಿ ದುಡಿಮೆ ಮಾಡೋರು ಯಾರು? ಯಾರಿಲ್ಲ ಸರ್. ಅವ್ರಿಗೂ ನಮ್ಮ ಮನೆಯವ್ರಿಗೂ ಶುಗರ್ ಆಗಿ ಕಾಲೆಲ್ಲ ಆಪರೇಷನ್ ಆಗಿ ಬೆರಳೆಲ್ಲ ತೆಗ್ದಾಕವ್ರೆ ಸರ್. ನಾನು ಒಬ್ಳದ್ದೇ ದುಡಿಮೆ.
ನಿಮ್ ನಂಬ್ಕೊಂಡು ಎಷ್ಟು ಜನ ಇದಾರೆ ಮನೇಲಿ? ಅದೇ ನಮ್ಮಿಬ್ರು ಮಕ್ಕಳು ಸರ್, ಮತ್ತೆ ನಮ್ಮ ಮನೆಯವರು, ಅವ್ರಿಗೂ ಶುಗರ್ ಇದೆ, ಏನು ಕೆಲಸ ಮಾಡಲ್ಲ. ನಮ್ಮ ಮೈದ್ನನು ಅವ್ರಿಗೂ ಗೊತ್ತಾಗಲ್ಲ ಸರ್. ಅಂದ್ರೆ ನಿಮ್ಮ ದುಡಿಮೆ ಮತ್ತು ಆ ಜಮೀನಿನ ಒಂದು ಇದ್ರಲ್ಲೇ ನೀವು 4-5 ಜನ ಬದುಕ್ತಾ ಇದ್ದೀರಾ? ಬದುಕ್ತಾ ಇದೀವಿ ಸರ್. ನಮ್ ಜೀವನ ತುಂಬಾ ಕಷ್ಟವಾಗೇ ಇದೆ ಸರ್. ನೀವು ಅವ್ರ ಹತ್ರ ಹೋಗಿ ಮಾತಾಡ್ಲಿಲ್ವಾ, ಯಾಕೆ ಈ ತರ ನಮ್ಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ? ಸರ್ ಕೇಳಿದ್ದೆ. ಅದಕ್ಕೇನಂದ್ರು ಅವರು? ಅದಕ್ಕೆ ಅವರು, ನನಗೆ ಜಮೀನ್ ಬೇಕು, ನಾನು ಮಾಡಿಸ್ಕೊಂಡೆ. ಆಯ್ತು ಅಣ್ಣ, ನೀವು ನಮ್ಗೊಂದು ವಿಷಯ ತಿಳಿಸ್ಬೋದಾಗಿತ್ತಲ್ವಾ? ನಾವು ನಾವು ಮಕ್ಳಿನ, ಅವ್ರ ಹೆಂಡತಿ ಇದ್ದಾರೆ, ಅವ್ರ ಅಕ್ಕ ತಂಗಿಯರಿದ್ದಾರೆ, ಅವ್ರ ತಮ್ಮ ಇದ್ದಾನೆ, ನಮ್ಮ ಮಕ್ಳಿದ್ದಾರೆ, ನಾವು ತುಂಬಾ ಬಡವರು. ಈಗ ನಮ್ಮಲ್ಲಿ ನೀವು ಈ ರೀತಿ ಹಿಂಗ್ ಮೋಸ ಮಾಡಿದ್ರಿ ಅಂತ ಎಲ್ಲ ಕೇಳಿದ್ವಿ ಸರ್. ನಾವು ಅವ್ರನ್ನ ಶಿವನಂಜೇಗೌಡ್ರ ಕೇಳಿದ್ವಿ. ಅದಕ್ಕೆ ಅವರು, ಇಲ್ಲ ನನಗೆ ಜಮೀನ್ ಬೇಕಿತ್ತು, ನಾನು ಮಾಡಿಸ್ಕೊಂಡೆ ಸರ್. ಅವರು ಶಿವನಂಜೇಗೌಡ ಅನ್ನೋರು ನಕಲಿ ಭ್ರೂಣ ಪತ್ತೆ ಕೇಸಲ್ಲೂ ಕೂಡ ಅವರು ಇದ್ದಾರೆ ಸರ್. ಅಂದ್ರೆ ಆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಸರ್. ಎಷ್ಟನೇ ವರ್ಷದಲ್ಲಿ ನಡೆದಿದ್ದು ಇದು? ಒಂದ್ 2-3 ವರ್ಷದ ಹಿಂದೆನೆ ಸರ್. ಅದು ಅವ್ರು ಯಾವಾಗಿನಿಂದ ಹೀಗೆ ದೌರ್ಜನ್ಯ ಮಾಡ್ಕೊಳ್ಳೋದು, ಹೀಗೆ ಹಿಂಗೆ ಊರಲ್ಲಿರೋ ಇಂಥ ಗಂಡಸ್ರನ್ನ ಕುಡ್ಸೋದು, ಇಸ್ಪೀಟ್ ಎಲ್ಲ ಆಡ್ಸೋದು. ಅಲ್ಲೇ ಅವ್ರದ್ದು ಫಾರ್ಮ್ ಹೌಸ್ ಇದೆ ಸರ್, ಕರ್ಕೊಂಡೋಗೋದು, ಎಣ್ಣೆ ಕುಡ್ಸೋದು, ಇಸ್ಪೀಟ್ ಆಡ್ಸೋದು. ಅವ್ರಗಳನ್ನ ಈಗ ಒಂದಷ್ಟು ಮಕ್ಳುಗಳನ್ನ ಹಿಂಗೆ ಇಂಥವ್ರನ್ನ ಕರ್ಕೊಂಡೋಗಿ ಅವ್ರೆಲ್ರನ್ನ ಹಾಳು ಮಾಡ್ತಿದ್ದಾರೆ ಸರ್. ಅಲ್ಲೆಲ್ರನ್ನೂ ಸೇರಿಸ್ಕೊಂಡು. ಈಗ ನಾನು ಅವ್ರನ್ನ ಸರ್ ಕೇಳ್ದೆ ಸರ್, ಅಣ್ಣ ನಮ್ಗೆ ಈಗ ಅನ್ಯಾಯ ಆಗಿದೆ, ಈಗ ನಮಗೂ ನೀವು ವಿಷಯ ತಿಳಿಸ್ಬೋದಾಗಿತ್ತು. ಅವರು ಸರ್ ನಮ್ಮೂರವರೇ ಸರ್. ಅವರು ಈಗ ನಾವೆಲ್ಲ ಇದ್ದೀವಿ ಅಂತ ನಿಮಗೆ ಗೊತ್ತು, ನೀವು ಇದನ್ನ ನಮಗೆ ವಿಷಯ ಹೇಳ್ಬೋದಾಗಿತ್ತಲ್ಲ, ಈಗ ನಮ್ಗೆ ಹೇಳ್ದೇನೆ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಕ್ ಹೋದ್ರೆ, ಹೌದು ನನಗೆ ಜಮೀನ್ ಬೇಕಿತ್ತು, ನಾನು ಮಾಡ್ಕೊಂಡೆ. ಆ ಜಮೀನ್ ಹಣ ನಿಮಗೆ ಬೇಕು, ಈಗ ನಮ್ಗಿರೋದೇ ಸ್ವಲ್ಪ ಅಲ್ಲ, ಇದನ್ನ ನಂಬ್ಕೊಂಡೆ ನಾವು ಜೀವನ ಮಾಡ್ತಿದ್ದೀವಲ್ಲ, ನಮಗೂ ಮಕ್ಕಳು ಮರಿ ಸಂಸಾರ ಎಲ್ಲ ಇದೆ ಅಂತ ನಮ್ಮ ಜಮೀನು ಬಿಟ್ಕೊಟ್ಬಿಡ್ರಿ ಅಣ್ಣ ಪ್ಲೀಸ್. ನಮ್ಮ ಯಜಮಾನ್ರು ಏನು ಕೊಟ್ಟಿದಾರೋ ದುಡ್ಡ ನಾನು ಕೊಡ್ತೀನಿ, ಕಷ್ಟನ ಸುಖನ ಸಾಲನ ಮಾಡಿ ಅಂತ ನಾನು ಕೇಳ್ಕೊಂಡ್ರು. ಆಮೇಲೆ ಹೇಳ್ತಾರೆ ಸರ್, ನೀವು ಹಿಂಗೆ ಆಡಿದ್ರೆ ನೀವು ಹೋಗ್ತಾ ಇರ್ಬೇಕಾದ್ರೆ ಲಾರಿ ಹತ್ತಿಸ್ಬಿಡ್ತೀವಿ, ಕಾರ್ ಹತ್ತಿಸ್ಬಿಡ್ತೀವಿ. ನಮ್ಮ ಮೈದ್ನೂ ಕೂಡ ಕರೆದ್ಬಿಟ್ಟು, ನಿಮ್ಮ ಅಣ್ಣ ಸೈನ್ ಹಾಕೋನೆ, ನೀನೇನಾದ್ರು ಸೈನ್ ಹಾಕ್ಲಿಲ್ಲ ಅಂದ್ರೆ ನೀನು ಹೋಗ್ತಾ ಇರ್ಬೇಕಾದ್ರೆ ಸೈಕಲ್ ಮೇಲೆ ಲಾರಿ ಹತ್ತಿಸ್ತೀನಿ ಅಂತ ಎದುರಿಸಿದ್ರಂತೆ ಸರ್. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸಿದ್ದೇಗೌಡ ಅಂತ ಸರ್. ಯಾವ್ರವ್ರು? ನೆನ್ಮಕ್ನಳ್ಳಿ ಸರ್. ನಿಮ್ಗೆ ಸೈಕಲ್ ಹೋಗ್ಬೇಕಾದ್ರೆ ಯಾರೋ ಬಂದು ಬೆದರಿಸಿದ್ರು ಅಂತ ಹೇಳಿದ್ರಿ, ಅವ್ರ ಹೆಸರೇನು? ಸುನಂಜ ಅಂತ ಸರ್. ಏನಂತ ಬೆದರಿಕೆ ಹಾಕಿದ್ರು? ಗದ ತಕ ಹೋಯ್ತಾ ಇದ್ದೀವಿ ಸರ್, ಅದಕ್ಕೆ ಲಾರಿ ಹತ್ತಿಸ್ಬಿಡ್ತೀನಿ, ಪತ್ರಕ್ಕೆ ಸೈನ್ ಹಾಕ್ಲಿಲ್ಲ ಅಂದ್ರೆ ಸರ್, ಅದಕ್ಕೆ ಲಾರಿ ಹತ್ತಿಸ್ಬಿಡ್ತೀನಿ ಅಂದ್ರಿ ಸರ್. ಹೇಳಿ, ಏನು ನಿಮ್ಮ ಒಂದು ಸರ್ವೆ ನಂಬರ್ 140/9 ಒಂದು ಜಮೀನನ್ನ ನಿಮ್ಮ ಹತ್ರ ಒಂದು ಏನೋ ನಿಮಗೆ ಗೋಲ್ ಮಾಡಿದ್ದಾರೆ ಅಂತ ನಿಮ್ಮ ಶ್ರೀಮತಿಯವ್ರು ಹೇಳಿದ್ರು. ಹೇಳಿ, ಏನು ವಿಚಾರ ಅದು? ಯಾರಿಗೆ ಬರ್ಕೊಟ್ರಿ ಅದನ್ನ? ಹೌದು ಸರ್, ಶಿವನಂಜ ಅನ್ನೋರು ದುಡ್ಡು ಇಸ್ಕೆ ಇದೆ, ಅದಕ್ಕೆ ಅಗ್ರಿಮೆಂಟ್ ಮಾಡ್ತೀವಿ ಅಂತ ಮಾಡಿಸ್ಕೊಂಡು ಆಮೇಲೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕರ್ಕೋಗಿ ಸುನಂದಮ್ಮ ಅವ್ರ ಹೆಸರಿಗೆ ಬರೆಸ್ಬಿಟ್ರೆ, ಅದು ಬರೆಸಿರೋದು ನನಗೆ ಗೊತ್ತಿಲ್ಲ ಸರ್. ನಾನು ಸ್ವಲ್ಪ ಎಣ್ಣೆ ಹೊಡಿತೀನಿ, ಎಣ್ಣೆ ಹೊಡೆದ್ರಿಂದ ಇದು ನನಗೆ ಲಿಗ ಬರಲಿಲ್ಲ, ಓದಕ್ಕಂತೂ ಬರೋಲ್ಲ ಸರ್, ಸೈನ್ ಮಾಡ್ತೀನಿ ಅಷ್ಟೇ. ಸರಿ ಸ್ವಾಮಿ, ಈಗ ನಿಮ್ದೊಂದು ಕುಟುಂಬ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವೆಲ್ಲ ಆಲೋಚನೆ ಬರ್ಲಿಲ್ವ ಅವಾಗ? ಅದೇ ಸರ್, ಎಣ್ಣೆ ಜಾನದಲ್ಲಿ ನನಗೆ ಇದರಲ್ಲಿ ಬಂದಿಲ್ಲ ಸರ್. ಅಂದ್ರೆ ಎಣ್ಣೆ ಗಾನದಲ್ಲಿ ಮನೇನ ಹರಾಜ್ ಹಾಕ್ಬಿಡ್ತೀರಾ? ಏನ್ ಮಾಡಿ ತಪ್ಪಲ್ವಾ ಇದು? ತಪ್ಪು ಸರ್. ಸ್ನೇಹಿತರೆ, ನೆಲಮಾಕನಹಳ್ಳಿಯ ನೇತ್ರಾವತಿ ಮತ್ತು ಅವರ ಪತಿ ಹೇಳೋದನ್ನ ನೀವು ಕೇಳಿಸ್ಕೊಂಡ್ರಲ್ಲ ನೋಡಿ. ನಾನಿವಾಗ ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗೇಟಿಂದ ಸ್ವಲ್ಪ ಮುಂದೆ ಇದ್ದೀನಿ. ಮಳವಳ್ಳಿಯಿಂದ ಬರ್ತಾ ಇರುವಂಥ ರಸ್ತೆ ಇದು ನೋಡಿ. ಈ ಭಾಗಕ್ಕೆ ಮದ್ದೂರ್ಗೆ ಹೋಗುತ್ತೆ. ಈ ಒಂದು ರಾಜ್ಯ ಹೆದ್ದಾರಿಯಿಂದ ನೋಡಿ ಒಳಭಾಗದಲ್ಲಿ ಈ ಒಂದು ಪ್ರಾಪರ್ಟಿ ಇದೆ. ಬನ್ನಿ, ನಿಮಗೆ ಆ ಪ್ರಾಪರ್ಟಿ ತೋರಿಸ್ತೀನಿ. ಸರ್ವೆ ನಂಬರ್ 140/9 ಸ್ನೇಹಿತರೆ. ಕೇವಲ ಒಂದು 6 ಗುಂಟೆ ಅಷ್ಟೇ ಜಾಗ ಇದೆ. ಏನು ನೇತ್ರಾವತಿ ಮತ್ತು ಈ ಕುಟುಂಬ ಈ ಒಂದು ತಮ್ಮ ಪೂರ್ವಜರ ಸ್ವತ್ತನ್ನು ಸಣ್ಣ ಪುಟ್ಟ ಒಂದು ಕೃಷಿ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕ್ತಿದ್ರು. ಆದರೆ ನೇತ್ರಾವತಿ ಅವರ ಪತಿ ಮಾಡದಂಥ ಒಂದು ಎಡವಟ್ಟಿನಿಂದಾಗಿ ಇವತ್ತು ಇವರು ನ್ಯಾಯಾಲಯ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಅಲಿವಂತಾಗಿದೆ ಸ್ನೇಹಿತರೆ. ನೋಡಿ, ಈ ಶಿವನಂಜೇಗೌಡ ಮತ್ತು ಸುನಂದ ಅನ್ನೋರು 2024ರಲ್ಲಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಕೇಸಲ್ಲೂ ಕೂಡ ಇವರು ಇನ್ವಾಲ್ವ್ಮೆಂಟ್ ಇದೆ ಅಂತ ಒಂದು ಮಾಹಿತಿ ಇದೆ ಸ್ನೇಹಿತರೆ. ಆ ಒಂದು ವಿಚಾರದ ಬಗ್ಗೆನೂ ನಾವು ಸಾಕಷ್ಟು ತನಿಖೆ ಮಾಡ್ತಾ ಇದ್ದೀವಿ. ಇವ್ರು ಯಾರು ಏನು ಅನ್ನೋದು ಕೂಡ ಮುಂದಿನ ಸಂಚಿಕೆಯಲ್ಲಿ ಆ ಒಂದು ಡೀಟೇಲ್ಸ್ಗಳು ಕೂಡ ನಿಮಗೆ ಕೊಡ್ತೀವಿ. ನೋಡಿ ಸ್ನೇಹಿತರೆ, ಇವತ್ತು ಮನುಷ್ಯ ಏನು ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಪ್ರಾಣಿಯಾಗಿದ್ದವನು ಮನುಷ್ಯ ಆದ, ಆದರೆ ಈಗ ಮತ್ತೆ ಪ್ರಾಣಿ ಆಗ್ತಾ ಇದ್ದಾನೆ. ಈ ದೇಶದ ಎಲ್ಲ ಕಾನೂನುಗಳನ್ನ ಒಂದು ಮೀರಿ ಭ್ರಷ್ಟ ಅಧಿಕಾರಿಗಳನ್ನ ಜೊತೆಗಾಕೊಂಡು ಈ ಕುಟುಂಬಕ್ಕೆ ಈ ರೀತಿ ಒಂದು ಅನ್ಯಾಯನ ಮಾಡ್ತಿದ್ದಾರೆ ಸ್ನೇಹಿತರೆ. ಧನ್ಯವಾದ ಸ್ನೇಹಿತರೆ ಈ ಒಂದು ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀವಿ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.